ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಸಂತೋಷ ಸುದ್ದಿ. ಈಗಾಗಲೇ ಕೆಲವೊಂದು ಜಿಲ್ಲೆಗಳಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಪ್ರಾರಂಭವಾಗಿದ್ದು ಅದರ ಒಂದು ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಮುಂದೆ ಬರೆಯಲಿ. ಬನ್ನಿ ಸರ್, ಸೆಕೆಂಡ್ ಇಯರ್ PUC ಎಕನಾಮಿಕ್ಸ್ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಇವೆಲ್ಲ ಇರುವಂಥದ್ದು ಇಂಪಾರ್ಟೆಂಟ್, ಅಂದರೆ ಆ ರೇಂಜಿಗೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಬನ್ನಿ ಈಗ ನೋಡ್ತಾ ಹೋಗೋಣ. ದಿ ಸ್ಕೇರ್ ರಿಸೋರ್ಸ್ ಆಫ್ ಎನ್ ಎಕನಾಮಿ ಹ್ಯಾವ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಕಾಂಪೀಟಿಂಗ್ ಯೂಸೇಜಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ಎ ವರ್ಟಿಕಲ್ ಡಿಮ್ಯಾಂಡ್ ಕರ್ವ್ ರೆಪ್ರೆಸೆಂಟ್ಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪರ್ಫೆಕ್ಟ್ ಇನ್ ಎಲಾಸ್ಟಿಸಿಟಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಇನ್ ದಿ ಶಾರ್ಟ್ ರನ್ ಎ ಫರ್ಮ್ ಡ್ಯಾಶ್ ಅಂತ ಇದೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಕ್ಯಾನ್ ಚೇಂಜ್ ಎನಿ ಒನ್ ಇನ್ಪುಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ಎ ಬುಕ್ ಸೆಲ್ಲರ್ ಸೆಲ್ಸ್ 30 books ಅಟ್ ದ ಪ್ರೈಸ್ ಆಫ್ 10. ಅಲ್ಲಿಗೆ 300 ರೂಪಾಯಿ ಆಯಿತು. ದಿ ಟೋಟಲ್ ರೆವೆನ್ಯೂ ಆಫ್ ದ ಸೆಲ್ಲರ್ ಈಸ್ ಡ್ಯಾಶ್. ಅಯ್ಯೋ ದೇವ್ರೆ, ಚಿಕ್ಕ ಮಕ್ಕಳಿಗೆ ಕೇಳ್ಬಿಟ್ಟಿದ್ದಾರಲ್ರು. ಆನ್ಸರ್ ಈಸ್ ಆಪ್ಷನ್ ಸಿ, 300 ಈಸ್ ದ ರೈಟ್ ಆನ್ಸರ್. ದಿ ಇಯರ್ ಆಫ್ ಗ್ರೇಟ್ ಡಿಪ್ರೆಷನ್ ಈಸ್ ಡ್ಯಾಶ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಅದಕ್ಕೂ ಕೂಡ ಆಪ್ಷನ್ ಸಿ, 1929 ಆಗಿರುತ್ತೆ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ನಾವು ಹೋಗೋಣ. ಬನ್ನಿ. ಇನ್ ರಿಯಾಲಿಟಿ ಆಲ್ ಎಕನಾಮೀಸ್ ಆರ್ ಡ್ಯಾಶ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಮಿಕ್ಸ್ಡ್ ಎಕನಾಮಿ ಈಸ್ ದ ರೈಟ್ ಆನ್ಸರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 7, ಮೆಥಡ್ ಆಫ್ ಆ್ಯಡಿಂಗ್ ಟು ಇಂಡಿವಿಜುವಲ್ ಡಿಮ್ಯಾಂಡ್ ಕರ್ವ್ಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಏನಂತೀರ ತಗೊಳ್ಳೋ ಹಾರಿಜಾಂಟಲ್ ಸಮೇಷನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, SMC curve cuts AVC curve at the dash point of AVC curve from below ಅಂತ ಇದೆ. 8ಕ್ಕೆ ಸರಿಯಾದ ಉತ್ತರ ಮಿನಿಮಮ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ಇನ್ ಲೇಬರ್ ಮಾರ್ಕೆಟ್ ಡ್ಯಾಶ್ ಆರ್ ದಿ ಸಪ್ಲೈಯರ್ಸ್ ಆಫ್ ಲೇಬರ್ ಅಂತ ಇದೆ. ಕ್ವಶನ್ ನಂಬರ್ 9 ರೈಟ್ ಆನ್ಸರ್ ಈಸ್ ಹೌಸ್ ಹೋಲ್ಡ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಮ್ಯಾಕ್ರೋ ಎಕನಾಮಿಕ್ಸ್ ಹ್ಯಾಸ್ ಇಟ್ಸ್ ಡೀಪ್ ರೂಟ್ಸ್ ಇನ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಮೈಕ್ರೋ ಎಕನಾಮಿಕ್ಸ್ ಈಸ್ ದ ರೈಟ್ ಆನ್ಸರ್. ಎಕನಾಮಿಕ್ಸ್ ಆಯಿತಾ. ಬನ್ನಿ ಈಗ ಮುಂದೆ ಹೋಗುವ. ಮ್ಯಾಚ್ ದ ಫಾಲೋಯಿಂಗ್. ಇದೇ ರೀತಿಯಾಗಿ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನು ಇದೇ ರೀತಿಯಾಗಿ ಇರುತ್ತೆ. ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಸರ್ವಿಸ್ ಆಫ್ ಟೀಚರ್ ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ ಕಂಡ್ರೋ. ಇದನ್ನು ನಾವು ಸ್ಕಿಲ್ ಅಂತ ಕರೆಯುತ್ತೇವೆ. ಯೂನಿಟರಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ LED 1 ಇದಲ್ವ ಆಪ್ಷನ್, ಅದು ಸರಿಯಾದ ಉತ್ತರ. SMC ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಡೆಲ್ಟಾ TC ಬೈ ಡೆಲ್ಟಾ Q ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಲಾಸ್ಟ್ ಒನ್ ಪರ್ಫೆಕ್ಟ್ ಕಾಂಪಿಟೀಷನ್ ಅಂತ ಇದೆ. ಇದಕ್ಕೆ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15, ಆ್ಯಡಮ್ ಸ್ಮಿತ್ ಅಂತ ಇದೆ. ಇದನ್ನು ಆಪರೇಷನ್ ಆಫ್ ಇನ್ವಿಸಿಬಲ್ ಹ್ಯಾಂಡ್ ಅಂತ ಕರೆಯುತ್ತೇವೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸ್ ಆರ್ ಇನ್ ಎ ವರ್ಡ್. 1 ಅಂಕದ ಪ್ರಶ್ನೆಗಳು. 1 ಲೈನ್ ಬರೆದ್ರೂ ಮಾರ್ಕ್ಸ್ ಸಿಗುತ್ತೆ, 1 ವರ್ಡ್ ಬಂದರೂ ಮಾರ್ಕ್ಸ್ ಸಿಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಕ್ವಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಗಿವ್ ಎನ್ ಎಕ್ಸಾಂಪಲ್ ಆಫ್ ಮಾರ್ಕೆಟ್ ಎಕನಾಮಿ ಅಂತ ಇದೆ. ಇದಕ್ಕೆ ಭಾರತ ಅಂತನಾದರೂ ಬರೀಬೋದು ಅಥವಾ ಸ್ಟಾಕ್ ಮಾರ್ಕೆಟ್ ಅಂತನಾದರೂ ಬರೆಯಬಹುದಾಗಿದೆ. ಕ್ವಶನ್ ನಂಬರ್ 2, ಸಪೋಸ್ ಟು ಕನ್ಸ್ಯೂಮರ್ ಕನ್ಸ್ಯೂಮರ್ 4 ಆರೆಂಜಸ್ ಗಿವ್ಸ್ ಎಷ್ಟು 28 units ಆಫ್ ಟೋಟಲ್ ಯುಟಿಲಿಟಿ ಆ್ಯಂಡ್ 5 ಆರೆಂಜಸ್ ಗಿವ್ 30 units ಆಫ್ ಟೋಟಲ್ ಯುಟಿಲಿಟಿ. ಕ್ಯಾಲ್ಕುಲೇಟ್ ದಿ ಮಾರ್ಜಿನಲ್ ಯುಟಿಲಿಟಿ ಅಂತ ಇದೆ. 17ನೆಯ ಪ್ರಶ್ನೆಗೆ 30ರಲ್ಲಿ 28 ಹೋದರೆ 2 ಆಯಿತು, ಹೌದಲ್ವಾ? ನಂತರದಲ್ಲಿ 5 - 4 1 ಆಯಿತು. 2/1 ಅಂದರೆ 2 units ಸರಿಯಾಗೈತಲ್ವಾ? 2 units ಆಫ್ ಯುಟಿಲಿಟಿ ಪರ್ ಆರೆಂಜ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ರೈಟ್ ದಿ ಮೀನಿಂಗ್ ಆಫ್ ಕಾಸ್ಟ್ ಫಂಕ್ಷನ್ ಆಫ್ ದಿ ಫರ್ಮ್ ಅಂತ ಇದೆ. ಕಾಸ್ಟ್ ಫಂಕ್ಷನ್ ಆಫ್ ದಿ ಫರ್ಮ್ ಅಂತ ಹೇಳಿದರೆ ಇಟ್ ಏನಂತೀರಾ, ಇಟ್ ಶೇರ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಔಟ್ಪುಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 19ನೆಯ ಪ್ರಶ್ನೆ, ಗಿವ್ ದಿ ಮೀನಿಂಗ್ ಆಫ್ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಇದೆ. ಸೂಪರ್ ನಾರ್ಮಲ್ ಪ್ರಾಫಿಟ್ ಮೀನಿಂಗಲ್ಲಿ ಏನಂತೀರಾ, ಇಟ್ ಪ್ರಾಫಿಟ್ ಅರ್ನ್ಡ್ ಓವರ್ ಆ್ಯಂಡ್ ಅಬವ್ ನಾರ್ಮಲ್ ಪ್ರಾಫಿಟ್ ಈಸ್ ಕಾಲ್ಡ್ ಸೂಪರ್ ನಾರ್ಮಲ್ ಪ್ರಾಫಿಟ್, ಹೌದಲ್ವಾ? ಪ್ರಾಫಿಟ್ ಅರ್ನ್ಡ್ ಏನಂತೀರಾ, ಓವರ್ ಆ್ಯಂಡ್ ಅಬವ್
ನಾರ್ಮಲ್ ಪ್ರಾಫಿಟ್ಗಿಂತ ಆಯಿತಾ ಹೆಚ್ಚು. ಕ್ವಶನ್ ನಂಬರ್ 20, ವಾಟ್ ಡು ಯು ಮೀನ್ ಬೈ ವೇಜ್ ರೈಟ್ ಅಂತ ಇದೆ. ಪೇಮೆಂಟ್ ಟು ಲೇಬರ್ ಆಗಿರ್ಬೋದು, ಪರ್ ಯೂನಿಟ್ ಆಫ್ ಟೈಮ್ ಆರ್ ಪರ್ ಯೂನಿಟ್ ಆಫ್ ವರ್ಕ್ ಆಗಿರ್ಬೋದು, ಅದನ್ನು ನಾವು ಒಬ್ಬ ಲೇಬರ್ಗೆ ಕೊಡುವುದನ್ನು ವೇಜಸ್ ಅಂತ ಕರೀತೀವಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆದ ತಕ್ಷಣ ಇದು ನಮ್ಮ ಮೇಲ್ ಐ ಡಿ ಎಲ್ಲರಿಗೂ ಕೂಡ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. all-in-one pdf99@gmail.com ಆ ಒಂದು ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳು, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ನ ಈ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳುಹಿಸಿಕೊಡೋದನ್ನು ಮರೆಯಬೇಡಿ. ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಇಂಗ್ಲೀಷಲ್ಲಿ ಏನು ಬರಲು ಅಂಥ ವಿದ್ಯಾರ್ಥಿಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೋಸ್ಕರ ದ್ವಿತೀಯ PUCಯ ವಿದ್ಯಾರ್ಥಿಗಳೇ ಏನಂತೀರ ತಾವುಗಳು MCQs 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕು, 4 ಮಾರ್ಕ್ ಕ್ವಶನ್ಸು ಜೊತೆಗೆ ಗ್ರಾಮರು ನಿಮ್ಮ ಮಿಡ್ ಟರ್ಮಿಗೆ ಏನು ಬರುತ್ತೋ ಅದನ್ನೇ ಅಪ್ಲೋಡ್ ಮಾಡಿ ಕೊಟ್ಟಿರ್ತೇನೆ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಯಾವುದೇ ಕಾರಣಕ್ಕೂ ಟೈಮ್ ಪಾಸು ಅಂತ ಅನ್ಕೋಬೇಡಿ. ಈ ಮಿಡ್ ಟರ್ಮ್ ಎಕ್ಸಾಮಿನಿಂದ ನಿಮ್ಮ ಇಂಟರ್ನಲ್ ಅಂಕಗಳು ಜಾಸ್ತಿ ಆಗುತ್ತೆ. ಆ್ಯನ್ಯುವಲ್ ಎಕ್ಸಾಮಲ್ಲಿ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ಳಬಹುದು. ಧನ್ಯವಾದಗಳು. ದಯವಿಟ್ಟು ಒಂದು ಲೈಕು ಪ್ರೆಸ್ ಮಾಡಿ. ಅದಾದ ನಂತರ ಕಮೆಂಟಲ್ಲಿ ಹೈಪ್ ಅಂತ ತೋರಿಸುತ್ತೆ. ಆ ಪಾಯಿಂಟ್ಸ್ಗಳನ್ನು ಈ ಒಂದು ವಿಡಿಯೋಗೆ ಕ್ರೆಡಿಟ್ ಮಾಡೋದನ್ನು ಮರೆಯಬೇಡಿ. ಗಾಡ್ ಬ್ಲೆಸ್ ಯು ಆಲ್.